ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲಿ ಕಸರತ್ತು ಸಾಮಾನ್ಯ. ಅಭ್ಯರ್ಥಿ ಆಯ್ಕೆ ಆದಮೇಲೆ ಬಂಡಾಯ ಅನ್ನೋದು ಕೂಡ ಒಂದು ಹಂತದವರೆಗೂ ಸಾಮಾನ್ಯ. ಆದರೆ ಇವತ್ತು ಕೋಲಾರದ ಕಾಂಗ್ರೆಸ್ ಪಾಳೆಯದಲ್ಲಿ ಎದ್ದಂತಹ ಬಂಡಾಯದ ಬಿಸಿ ಗಾಳಿ ವಿಧಾನಸೌಧದ ಸಭಾಪತಿಗಳ ಕೊಠಡಿವರೆಗೂ ಹೋಗಿ ತಲುಪಿಬಿಡ್ತು. ಮತ್ತೊಂದು ಕಡೆಯಲ್ಲಿ ಮಂಗಳೂರಿಗೆ ಹಾರಲಿಕ್ಕೆ ವಿಮಾನದ ಟಿಕೆಟ್ ಬುಕ್ ಮಾಡೋವರೆಗೂ ಕೂಡ ತಲುಪಿಬಿಡ್ತು. ಕೋಲಾರದಲ್ಲಿ KH ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೊಡಲಿಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅನ್ನೋ ಅದು ಒಂದು ಸಂದೇಶ ಕೋಲಾರ ಪಾಳ್ಯದ ಕಾಂಗ್ರೆಸ್ನ ನಾಯಕರ ಕಿವಿಗೆ ಬಂದು ತಲುಪಿದ ತಕ್ಷಣ ಅದೆಲ್ಲಿತ್ತೋ ಗೊತ್ತಿಲ್ಲ, ರೋಷಾವೇಶ. ಆ ಐವರು ಕೋಲಾರ ಭಾಗದ ಕಾಂಗ್ರೆಸ್ನ ನಾಯಕರು ಕೈಯಲ್ಲಿ ರಾಜೀನಾಮೆ ಪತ್ರವನ್ನ ಹಿಡಿದು ಇಬ್ರು ಹೋದ್ರು ಸಭಾಪತಿಗಳ ಕೊಠಡಿ ಕಡೆಗೆ. ಇನ್ನು ಮೂವರು ಏರ್ಪೋರ್ಟ್ಗೆ ಹೋಗ್ಲಿಕ್ಕೆ ಲಗೇಜ್ ಪ್ಯಾಕ್ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. UT ಖಾದರ್ ಸ್ಪೀಕರ್ ಅವರನ್ನ ಭೇಟಿಯಾಗಿ ರಾಜೀನಾಮೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಹೈ ಡ್ರಾಮಾ, ಅಕ್ಷರಶಃ ಹೈ ಡ್ರಾಮಾ ನಡೆದು ಹೋಯಿತು. ಕೋಲಾರದ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಇಡೀ ದಿನ ನಡೆದ ಕೋಲಾರದ ಕಾಂಗ್ರೆಸ್ನ ಪ್ರಹಸನದ ವರದಿ ನಿಮ್ಮ ಮುಂದೆ. ಎಸ್, ಕೋಲಾರ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. KH ಮುನಿಯಪ್ಪ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ನೀಡದಂತೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕೋಲಾರ 5 ಶಾಸಕರು ರಾಜೀನಾಮೆ ನೀಡಲು ಮುಂದಾಗಿದ್ರು. ವಿಧಾನಸೌಧದಲ್ಲಿ ಹೈಡ್ರಾಮವೇ ನಡೆದಿತ್ತು. ಮುನಿಯಪ್ಪ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ, ಅವ್ರ ಕುಟುಂಬಕ್ಕೆ ಕೊಡಬಾರ್ದು. ಅವರಿಂದ ನಾವು ಜಾಸ್ತಿ ಅನುಭವಿಸಿದೀವಿ, ಈಗಲೂ ಅನುಭವಿಸ್ತಾ ಇದೀವಿ ಅವರಿಂದ. ಏನಾಗಿದೆ ಇಲ್ಲ, ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ, ಮುಂಚೆ 10 ವರ್ಷಗಳಿಂದ ಗೊತ್ತಿದೆ. ಆಮೇಲೆ ಹೇಳ್ತೀವಿ, ಆಮೇಲೆ KH ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡದಂತೆ ಕೋಲಾರ ಕಾಂಗ್ರೆಸ್ ಶಾಸಕರು ಭಾರೀ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್, ಮಾಲೂರು ಶಾಸಕ ನಂಜೇಗೌಡ, ಸಚಿವ MC ಸುಧಾಕರ್, ಪರಿಷತ್ ಸದಸ್ಯ ಅನಿಲ್ ಕುಮಾರ್, MLC, CM ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ರಾಜೀನಾಮೆ ನೀಡಲು ವಿಧಾನಸೌಧಕ್ಕೆ ಆಗಮಿಸಿದ್ರು. ನಮ್ಮ ಅಭಿಪ್ರಾಯ ಕೇಳಿದ್ರು ಹೈಕಮಾಂಡ್ ಲೋಕಸಭೆಗೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ. ನಾವೆಲ್ಲ ಶಾಸಕರುಗಳು ಕೂಡ ಗೆಲ್ಲೋ ರೀತಿಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರನ ಗೆಲ್ಲಿಸಬೇಕಾದ್ರೆ ಒಂದು ಸಾರಿ ಕಳ್ಕೊಂಡಿದ್ವಿ, ನಾವು ಮತ್ತೆ ಕಳ್ಕೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಎಲ್ಲ ಅಭಿಪ್ರಾಯ ಕೊಟ್ಟಿದ್ವಿ. ಆ ಅಭಿಪ್ರಾಯ ಬಿಟ್ಟು ಬೇರೆ ರೀತಿಯಲ್ಲಿ ತೀರ್ಮಾನ ತಗೊಳ್ತಾ ಇದ್ದಾರೆ. ಅದರಿಂದ ನಾವು ಬೇಜಾರು ಪಟ್ಟಿದ್ದೀವಿ. ನಾವು ಮಾಡಿದ್ದಾರೆ ಮಾತಾಡ್ತಾ ಇದ್ದೀವಿ. ಇನ್ನು ವಿಧಾನಸೌಧಕ್ಕೆ ಆಗಮಿಸುತ್ತಿದ್ದಂತೆ CM DCM ಕರೆ ಮಾಡಿ ರಾಜೀನಾಮೆ ಸಲ್ಲಿಸಿದಂತೆ ಸೂಚಿಸಿದ್ರು. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು DCM ಆಗಿರ್ತಕ್ಕಂಥ ಶಿವಕುಮಾರ್ ಅವರು, ಇಲ್ಲ ನಾವು ಬರ್ತಾ ಇದ್ದೀವಿ, ನಾವು ಅವ್ರನ್ನ ಕರೆಸಿ ನಾವು ಮಾತಾಡ್ತೀವಿ, ನೀವು ಆತರ ಪಡಬೇಡಿ ಅಂತ ಹೇಳಿ ಅವರು ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವರು ಹೇಳಿದ್ದಾರೆ ಇದನ್ನ ಇದು ಮಾಡಬೇಡಿ ಅಂತಕ್ಕಂಥದ್ದು. ಅದನ್ನು ಕೂಡ ಈಗ ಅವ್ರು ಬಂದು, ಈಗ ನಾವು ಒಳಗಡೆ ಇದ್ದಾಗ ಬಂದು ಸುರೇಶ್ ಅವರು ನಮಗೆ ಮಾಹಿತಿ ಕೊಟ್ಟರು. ಆ ಒಂದು ಮಾತಿಗೆ ಹಿರಿಯರಿಗೆ ಗೌರವ ಕೊಟ್ಟು ಈಗ ನಾವು ಸ್ಪೀಕರ್ ಅವರು ಬರೋದು ಇನ್ನು ತಡ ಆಗೋದ್ರಿಂದ ಅವ್ರು ಏನು ಹೇಳ್ತಾರೆ ಅಂತ ನೋಡಿ ಮುಂದೆ ತೀರ್ಮಾನ. ಇನ್ನು ರಾಜೀನಾಮೆ ವಾರ್ನ್ ಬಗ್ಗೆ KH ಮುನಿಯಪ್ಪ ರಿಯಾಕ್ಟ್ ಮಾಡಿದ್ರು. ಕೋಲಾರ ಟಿಕೆಟ್ ಬಗ್ಗೆ ರಮೇಶ್ ಕುಮಾರ್ ಜೊತೆಯೂ ಚರ್ಚಿಸಿದ್ದೇವೆ ಅಂದ್ರು. ರಮೇಶ್ ಕುಮಾರ್ ಅವರು, ನಾವು ಎಲ್ಲ ಒಟ್ಟಿಗೆ ಇದ್ದೀವಿ, ಮಂತ್ರಿಗಳು ಇದ್ದೀವಿ, ನಾವೆಲ್ಲ ಒಟ್ಟಿಗೆ ಇದ್ದು ಈ ತೀರ್ಮಾನ ಆಗಿದೆ. ಅಭ್ಯರ್ಥಿ ಯಾರಾಗ್ಬೋದು, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನು ಮಾತಾಡಿದ್ದೀವಿ. ಅದರ ಮೇಲೆ ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಅಲ್ಲಿ ಮುಖ್ಯಮಂತ್ರಿಗಳ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ಸಮ್ಮುಖದಲ್ಲಿ ನಡೆದ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಶಾಸಕರ ರಾಜೀನಾಮೆಗೆ ಬೆದರಿದ ಹೈಕಮಾಂಡ್ ಸದ್ಯಕ್ಕೆ ಅಭ್ಯರ್ಥಿ ಘೋಷಣೆ ತಡೆ ನೀಡಿದೆ. ಇನ್ನು ಹೊರಟ್ಟಿ ಸಮ್ಮುಖದಲ್ಲಿ ಬೈರತಿ ಸುರೇಶ್ ಮನವೊಲಿಕೆಗೆ ಯತ್ನಿಸಿದ್ರು. ಸಭಾಪತಿ ಬಸವರಾಜ್ ಹೊರಟ್ಟಿಗೆ ಅನಿಲ್ ಕುಮಾರ್, ನಜೀರ್ ಅಹಮದ್ ರಾಜೀನಾಮೆ ಪತ್ರ ಹಿಡಿದು ಬಂದಿದ್ರು. ಇನ್ನು 1 ದಿನ ಹೊರಟ್ಟಿ ಸಮಯ ನೀಡಿದ್ದಾರೆ. ಹೀಗೆ ಕೋಲಾರದಲ್ಲಿ ಬಂಡಾಯದ ಬಿರುಗಾಳಿ ಏಳಲಿಕ್ಕೆ ಕಾರಣವಾದವರು ಪ್ರಮುಖವಾಗಿ 5. ಯಾರ 5? ಕ್ವಿಕ್ ಆಗಿ ಡೀಟೇಲ್ಸ್ ಅನ್ನ ಕೂಡ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ MC ಸುಧಾಕರ್, ಹಾಲಿ ಸಚಿವರಿದ್ದಾರೆ, ಶಾಸಕರು ಕೂಡ. MC ಸುಧಾಕರ್ ಅವರ ಜೊತೆಯಲ್ಲೇ ಸಾಥ್ ನೀಡಿದ್ದು 2 ಪರಿಷತ್ನ ಸದಸ್ಯರು. ನಜೀರ್ ಅಹಮದ್ ಪರಿಷತ್ ಸದಸ್ಯರ ಜೊತೆಗೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಕೂಡ ಆಗಿ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಇವರ ಜೊತೆಯಲ್ಲೇ ಕೊತ್ತೂರು ಮಂಜುನಾಥ್ ಶಾಸಕರು, KY ನಂಜೇಗೌಡ ಮಾಲೂರಿನ ಶಾಸಕರು, ಹಾಗೆ ಮತ್ತೋರ್ವ ಪರಿಷತ್ ಸದಸ್ಯ ಅನಿಲ್ ಕುಮಾರ್. ಈ 5 ಕೂಡ ನಮಗೆ ಸುತಾರಾಮ್ KH ಮುನಿಯಪ್ಪ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನ ನೀಡೋದು ಇಷ್ಟ ಇಲ್ಲ ಅಂತ ಹೇಳಿದ್ರು. ಇನ್ಫ್ಯಾಕ್ಟ್ ಯಾವಾಗ ಕೋಲಾರದಲ್ಲಿ ಈ ರೀತಿಯಾದ ಒಂದು ಅಸಮಾಧಾನ ಭುಗಿಲೇಳೋ ಸಾಧ್ಯತೆ ಇದೆ ಅಂತ ಹೇಳಿ ಬೆಳಗ್ಗೆ
ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಯಿತು. ತಕ್ಷಣಕ್ಕೆ ಐವರನ್ನ ಕೂಡ ಸಂಪರ್ಕ ಮಾಡಲಾಯಿತು. ನೇರವಾಗಿ ಫೋನ್ ಸಂಪರ್ಕಕ್ಕೆ ಬಂದ್ರು, ಮಾತನಾಡಿದ್ರು. ಪ್ರಾರಂಭಿಕ ಹಂತದಲ್ಲಿದ್ದ ಆರೋಪ ಅಂತಂದ್ರೆ ಇಷ್ಟು ವರ್ಷಗಳ ಕಾಲ 1952ರಿಂದ ಪ್ರಾರಂಭವಾಗಿ ಇಲ್ಲಿವರೆಗೂ ಕೂಡ ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಿದ್ರೂ ಕೂಡ SC ಎಡಪಂಗಡಕ್ಕೆ ಟಿಕೆಟ್ ಅನ್ನ ನೀಡ್ತಾ ಇದ್ದಾರೆ, ಬಲಪಂಗಡಕ್ಕೆ ನೀಡ್ತಾ ಇಲ್ಲ. ಇದು ನಮ್ಮ ಅಸಮಾಧಾನಕ್ಕೆ ಕಾರಣ ಅಂತ ಹೇಳಿ ಪ್ರಾರಂಭವಾದ ಈ ಮಾತುಕತೆ ನಂತರದಲ್ಲಿ ನೇರಾನೇರವಾಗಿ ನಮ್ಮ ಅಸಮಾಧಾನ ಇರ್ತಕ್ಕಂಥದ್ದು KH ಮುನಿಯಪ್ಪ ಅವರ ವಿರುದ್ಧವಾಗಿಯೇ ನಮ್ಮ ಐವರ ರಾಜಕೀಯ ಭವಿಷ್ಯವನ್ನ ಡೋಲಾಯಮಾನ ಮಾಡಲಿಕ್ಕೆ KH ಮುನಿಯಪ್ಪ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರೂ ಕೂಡ ನಮ್ಮೆಲ್ಲರ ಸೋಲಿಗೆ ಹುನ್ನಾರವನ್ನ ಮಾಡ್ತಾ ಇದ್ದಂತಹ ವ್ಯಕ್ತಿ KH ಮುನಿಯಪ್ಪ. ನಮ್ಮನ್ನ ಸೋಲಿಸಬೇಕು ಅಂತ ಹೇಳಿ ಅನೇಕ ಬಾರಿ ಪ್ರಯತ್ನ ಮಾಡಿದವರು KH ಮುನಿಯಪ್ಪ. ಈ ಕಾರಣಕ್ಕೆ ಅಂಥವರ ಪರವಾಗಿ ಹೈಕಮಾಂಡ್ ನಿರ್ಧಾರವನ್ನ ಕೈಗೊಂಡ್ರೆ ನಾವು ರಾಜಕೀಯದಲ್ಲಿ ಮುಂದುವರಿಯೋದಿಲ್ಲ ಅಂತ ಹೇಳಿ ಬಂಡಾಯವನ್ನ ನೇರಾನೇರವಾಗಿ KH ಮುನಿಯಪ್ಪ ಅವರ ಕಡೆಗೆ ಡೈವರ್ಟ್ ಮಾಡಿದ್ರು ಈ ಐವರು ಕೂಡ. ಈಗ ನೋಡ್ಲಿಕ್ಕೆ ಇವತ್ತು ಇಡೀ ದಿನ ನಡೆದ ಕೋಲಾರದ ಕಾಂಗ್ರೆಸ್ನ ಬಂಡಾಯದ ಪ್ರಹಸನಕ್ಕೆ ಈ ಐವರು, ನಾವೇನಿಲ್ಲಿ ಫೋಟೋ ತೋರಿಸ್ತಾ ಇದ್ವಿ, ಈ ಐವರು ಕಾರಣ ಅಂತ ಅನ್ಸಿದ್ರೂ ಕೂಡ ಅಸಲಿ ಸೂತ್ರಧಾರ ಕೋಲಾರದ ಕಾಂಗ್ರೆಸ್ ಟಿಕೆಟ್ ವಿಚಾರಕ್ಕೆ ಎದ್ದಿರುವ ಈ ಅಸಮಾಧಾನದ ಹಿಂದೆ